ನಮಸ್ಕಾರ. ನನ್ನ ಹೆಸರು ವಸಂತ್ ಕುಮಾರ್ ಅಂತ, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್. ಈಗ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಎಲ್ಲ ಸಿಟಿಗಳು ಚೆನ್ನಾಗಿದೆ, ಅಲ್ಲೆಲ್ಲ ಸಿಸ್ಟಮ್ಗಳೆಲ್ಲ ಚೆನ್ನಾಗಿರುತ್ತೆ, ವೈರಿಂಗ್ ಆಗಿ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಸಿಸ್ಟಮ್ ಎಲ್ಲ ಸರಿ ಇರಲ್ಲ. ಅಲ್ಲೆಲ್ಲ ಓಪನ್ ವೈರ್ಗಳಿರ್ತವೆ, ಮನೆಗಳಲ್ಲಿ ವೈರಿಂಗ್ ಸರಿ ಇರಲ್ಲ, ಎಲ್ಲ ಮುರಿದೋಗಿರುತ್ತೆ. ಯಾವುದೋ ಒಂದು ಪ್ಲಗ್ ಯಾವುದೋ ಒಂದು ವೈರ್ ಹಾಕೋದು ಅದೆಲ್ಲ ತುಂಡಾಗಿರುತ್ತೆ, ಜಾಯಿಂಟ್ ಮಾಡಿರ್ತೀರಾ, ಅದೆಲ್ಲ ನೋಡಲ್ಲ. ಈಗ ಒದ್ದೆ ಕೈಯಿಂದ ಬರ್ತೀರಾ, ಏನೋ ಚಾರ್ಜ್ ಹಾಕಕ್ಕೆ ಹೋದಾಗ ಏನೋ ಮುಟ್ಬಿಟ್ಟಿರ್ತಾರೆ, ಏನೋ ಜಾಯಿಂಟ್ ಇರ್ತವೆ. ಅವೆಲ್ಲ ಏನಾಗುತ್ತೆ ಅಂದರೆ ಸಣ್ಣ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದಾಗ ಈ ಸಣ್ಣ ಥಿಂಗ್ಸ್ಗಳೆಲ್ಲ ಫಾಲ್ಟ್ ಆಗ್ತವೆ. ಅದರಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಶಾಕ್ ಆದಾಗ ಫಸ್ಟು ಫ್ಯಾಟಲ್ ಆಕ್ಸಿಡೆಂಟ್ ಆಗುತ್ತೆ, ಅಂದರೆ ಸತ್ತೋಗ್ಬಿಡ್ತಾರೆ. ಸ್ಪೆಷಲಿ ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ನೀರು ಇರುತ್ತಲ್ಲ, ಅದು ಇಂಪಾರ್ಟೆಂಟ್. ಯಾವಾಗ ಒದ್ದೆ ಕೈಯಿಂದ ಸ್ವಿಚ್ ಆನ್ ಮಾಡ್ಬಾರ್ದು, ಬೇರೆ ಈ ಗೀದರ್ ಆಗಲಿ, ಐರನ್ ಬಾಕ್ಸ್ ಆಗಲಿ, ಚಾರ್ಜರ್ ಆಗಲಿ ಏನು ಮುಟ್ಬಾರ್ದು. ಮತ್ತು ಈಗ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪಂಪ್ ಸೆಟ್ಗಳು ಇರ್ತಾವಲ್ಲ, ಪಂಪ್ ಸೆಟ್ಗಳಿಗೆ ದೂರದಿಂದ ವೈರ್ ಹೇಳ್ಕೊಂಡ್ಬಂದಿರ್ತಾರೆ, ಸುಮಾರು ಜಾಯಿಂಟ್ಗಳು ಮಾಡ್ಬಿಟ್ಟಿರ್ತಾರೆ. ಅದೇನು ಮಾಡಿರ್ತಾರೆ ಅಂದರೆ ಅವರು ರೈತರು ಏನು ಮಾಡ್ತಾರೆ ಅಂದರೆ ಅವರೇ ಕನೆಕ್ಷನ್ ಮಾಡ್ಕೊಳ್ಳೋದು, ಬೆಸ್ಕಾಮರಿಗೆ ಹೇಳಲ್ಲ, ಅವರೇ ಕರೆಂಟ್ ಹೋದರೆ ಅವರೇ ಹಾಕೊಳ್ಳೋದು, ಮೋಟ್ರ್ ರಿಪೇರಿ ಅವರೇ ಮಾಡ್ಕೊಳ್ಳೋದು. ಈಗ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಒಂದು ಮೋಟ್ರು ರಿಪೇರಿ ಮಾಡೋಕೆ ಹೋಗಿ ಕೃಷಿ ಹೊಂಡದಲ್ಲಿ ಇಬ್ಬರು ಸತ್ತೋಗ್ಬಿಟ್ಟು. ಏನು ಮಾಡಿದ್ರೆ ಯಾರಿಗೂ ಹೇಳಿಲ್ಲ, ಬೆಸ್ಕಾಮರ್ಗೂ ಹೇಳಿಲ್ಲ, ಕೆಲಸ ಮಾಡೋರ್ಗೂ ಹೇಳಿಲ್ಲ. ಮೋಟ್ರ್ ನಾನೇ ರಿಪೇರಿ ಮಾಡ್ತೀನಿ ಬಟ್ ಅವರು ಹೇಳಿಬಿಟ್ಟಿದ್ದಾರೆ ನೀರೊಳಗಡೆ, ಹಂಗೆ ಇಬ್ಬರು ಸತ್ತೋಗ್ಬಿಟ್ಟು. ಅದಕ್ಕೆ ಹೇಳ್ತಿರೋದು ಹಳ್ಳಿ ಕಡೆ ಏನಾಗುತ್ತೆ ಅಂದರೆ ನಾವು ವಿದ್ಯುತ್ ಬಗ್ಗೆ ಜಾಸ್ತಿ ಜಾಗೃತಿ ವಹಿಸಲ್ಲ. ಯಾಕೆಂದರೆ ನಮಗೆ ವಿದ್ಯುತ್ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ. ಮೋಸ್ಟ್ ಡೇಂಜರಸ್ ಏನಂದರೆ ನಮಗೆ ಎಲ್ಲಿ ಕರೆಂಟ್ ಇದೆ ಇಲ್ಲ ಅನ್ನೋದೇ ಕಾಣಿಸಲ್ಲ, ಮುಟ್ಟೋದ್ರೆ ನಮಗೆ ಗೊತ್ತಾಗಲ್ಲ. ಹಂಗಾಗಿ ನಾವು ಯಾವಾಗಲೂ ಎಲೆಕ್ಟ್ರಿಸಿಟಿ ಬಗ್ಗೆ ಭಾಳ ಎಚ್ಚರಿಕೆ ವಹಿಸಬೇಕು. ನನಗೇನಾಗಲ್ಲ, ನಾನು ಹಾಕ್ತೀನಿ, ನನಗೆ ಅದು ಗೊತ್ತಿದೆ, ನಾನು ಯಾರಿಗೂ ಹೇಳಲ್ಲ ಅಂತ ನಾವೇ ಮಾಡೋಕ್ಕೆ ಹೋದರೆ ಅವೆಲ್ಲ ತೊಂದರೆ ಆಗ್ತದೆ. ಯಾವಾಗಲೂ ಏನಾದರೂ ನೀವು ಗಮನಿಸಿದರೆ ರೋಡಲ್ಲಾಗಲಿ ಅಕ್ಕಪಕ್ಕ ಮನೆಯಲ್ಲಾಗಲಿ ಏನಾದರೂ ಗಮನಿಸಿದರೆ 1912 ಅಂತ ಬೆಸ್ಕಾಂ ಹೆಲ್ಪ್ ಲೈನ್ ಇದೆ, ಅವ್ರಿಗೆ ಫಸ್ಟ್ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಬೇಕು. ಅದೇ ರೀತಿ ಯಾರಾದರೂ ವ್ಯಕ್ತಿ ನಾನು ಮಾಡ್ತೀನಿ ಅಂತ ಹೋದರೆ ಅವ್ರಿಗೆ ತಡಿಬೇಕು ನೀವು. ಇಲ್ಲ ಅದು ಯಾರು ಮಾಡಬೇಕು ಅವರೇ ಮಾಡಬೇಕು ಅಂತ ಇನ್ಫಾರ್ಮ್ ಮಾಡಬೇಕು. ಅದೇ ರೀತಿ ನಿಮ್ಮ ಮನೆಯಲ್ಲಾಗಲಿ ಆಚೆ ಆಗಲಿ ಯಾರಿಗಾದರೂ ಏನಾದರೂ ಕಂಡು ಬಂದಲ್ಲಿ ಅದನ್ನು ಸಂಬಂಧಪಟ್ಟವರಿಗೆ ತಿಳಿಸ್ಬೇಕು. ಅದು ನೀವು ಮಾಡೋ ಮೊದಲ